गुलजार दादी आपका सामने है और प्रकाश मणि दादी, जानकी दादी भी है, उसके साथ में बैठी है। अभी ಸ್ಮೃತಿದಾಯಕವಾದ ಒಂದು ಸನ್ನಿವೇಶಗಳು ಈ ದೃಶ್ಯಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಯಾವ ತರ ಆ ಸಮಯದ ವಿಚಾರಗಳನ್ನ ಚಿಂತನೆಗಳ ಮೂಲಕ ನಿಮ್ಮ ಮುಂದೆ ಈಗ ದೃಶ್ಯದ ಮೂಲಕ ತೋರಿಸ್ತಾ ಇದ್ದೀವಿ. ಓಕೆ, ಓಂ ಶಾಂತಿ. ಮಕ್ಕಳೇ, ನೀವು ಬಾಬಾರವರನ್ನು ಇದೇ ಮೊದಲು ಭೇಟಿ ಮಾಡುತ್ತಿದ್ದೀರಾ? ಗುಲ್ಜಾರ್ ದಾದಿ ಹೇಳುತ್ತಾರೆ, ಇಲ್ಲ ಬಾಬಾ, 5000 ವರ್ಷಗಳ ಹಿಂದೆ ಭೇಟಿ ಮಾಡಿದ್ದೆವು, ಈಗ ಭೇಟಿ ಮಾಡುತ್ತಿದ್ದೇವೆ, 5 ವರ್ಷಗಳ ನಂತರ ಮತ್ತೆ ಭೇಟಿ ಮಾಡುತ್ತೇವೆ ಬಾಬಾ. ಮಕ್ಕಳೇ, ನೀವು ಯಾರಾದರೂ ದೇಹ ಬಿಟ್ರೆ ಅಳುತ್ತೀರಾ ಅಥವಾ ವಿಧವೆಯಾದ್ರೆ ಅಳುತ್ತೀರಾ? ಮಮ್ಮ, ಈಗ ಮಮ್ಮ ಹೇಳ್ತಾರೆ, ಇಲ್ಲ ಬಾಬಾ, ನಮಗೆ ದುಃಖ ಆಗುವುದೇ ಇಲ್ಲ. ನೀವೇ ಪರಮಾತ್ಮ ಸಿಕ್ಕಿರುವಾಗ ಯಾವುದೇ ದುಃಖ ಚಿಂತೆ ಮಾಡುವ ಮಾತೇ ಇಲ್ಲ. ಬೇಷ್, ಮಕ್ಕಳು ನಷ್ಟಮೋಹಿಗಳಾಗಿದ್ದೀರಿ. ಈಗ ಎಲ್ಲರೂ ಆತ್ಮದ ಸ್ಮೃತಿಯಲ್ಲಿ ಸ್ಥಿತರಾಗಿ ಬಿಂದು ರೂಪದಲ್ಲಿ ವದನದ ಕಡೆಗೆ ನಡೆಯಿರಿ. ಮಮ್ಮ, ಓಂಕಾರವನ್ನ ನಾವೆಲ್ಲ ಒಟ್ಟಾಗಿ ಹೇಳೋಣ. ಗುಲ್ಜಾರ್ ದಾದಿಗೆ ಯೋಗದಲ್ಲಿ ಎದ್ದು ಅಲ್ಲೇ ನಿಂತಿದ್ದ ಅವ್ಯಕ್ತ ಬ್ರಹ್ಮಬಾಬರವರನ್ನು ನೋಡಿ ಗೊಂದಲಕ್ಕೊಳಗಾಗುತ್ತಾರೆ. ಏಕೆಂದರೆ ಡ್ರಾಮಾದಲ್ಲಿ ಗುಲ್ಜಾರ್ ದಾದಿಯವರ ಟ್ರಾನ್ಸ್ ಪಾತ್ರವಿರುತ್ತದೆ. ಅವರು ಅಲ್ಲಿ ಸಂಪೂರ್ಣ ಪ್ರಕಾಶ ಬೆಳಗಿನ ಶರೀರ ಹೊಂದಿರುತ್ತಾರೆ. ನಂತರ ಗುಲ್ಜಾರ್ ದಾದಿ ಯೋಗಾವಸ್ಥೆಯಿಂದ ಎಚ್ಚರವಾಗುತ್ತಾರೆ. ಮಮ್ಮಾರವರಲ್ಲಿ ಕೇಳುತ್ತಾರೆ, ಮಮ್ಮ, ನಾನು ಟ್ರಾನ್ಸ್ನಲ್ಲಿ ಹೋದಾಗ ಅಲ್ಲಿ ಬ್ರಹ್ಮಬಾಬರವರಂತೆ ಇರುವವರನ್ನು ನೋಡಿದೆ, ಆದರೆ ಬ್ರಹ್ಮಬಾಬರವರು ಇಲ್ಲಿಯೇ ಇದ್ದಾರೆ. ಹಾಗಾದರೆ ಅಲ್ಲಿದ್ದವರು ಯಾರು? ಮಮ್ಮ ಈಗ ಹೇಳ್ತಾರೆ, ಬ್ರಹ್ಮ ಬಾಬರವರಂತೆಯೇ ಕಾಣಿಸುತ್ತಿದ್ದಾರೆ. मम्मा कहती है गुलजार दादी को, वैसे ही ब्रह्मा बाबा का सेम एक्यूरेट था. तो पूछने लगी मम्मा गुलजार दादी को. ಗುಲ್ಜಾರ್ ದಾದಿ ಹೇಳುತ್ತಾರೆ, ಹೌದು ಮಮ್ಮ, ಅವರು ಸ್ಪಷ್ಟವಾಗಿ ಕಾಣುತ್ತಿದ್ದಾರಾ? ಮತ್ತೆ ಇನ್ನೊಮ್ಮೆ ಮಮ್ಮ ಬ್ರಹ್ಮ ಗುಲ್ಜಾರ್ ದಾದಿಗೆ ಪ್ರಶ್ನೆಯನ್ನ ಹಾಕ್ತಾರೆ, वैसे ही सेम था, चेक करो. ऐसे मम्मा को एक बार रिमेंबर किया गुलजार दादी को. ಗುಲ್ಜಾರ್ ದಾದಿ ಹೇಳುತ್ತಾರೆ, ಹೌದು ಮಮ್ಮ, ತುಂಬಾ ಪ್ರಕಾಶ ಶೋಭಾಯಮಾನವಾಗಿ ಕಾಣಿಸುತ್ತಿದ್ದರು, ಸೂಕ್ಷ್ಮ ಬೆಳಕಿನ ಶರೀರವನ್ನು ಹೊಂದಿದ್ದರು. ಇದಕ್ಕೆ ಬಾಬನವರು ಉತ್ತರ ಕೇಳುತ್ತಾರೆ. ಅವರಲ್ಲೇ ಕೇಳೋಣ, ಬಾಬಾ ನೀನೇ ಉತ್ತರ ಕೊಡು. तुझमें मम्मा ने ऐसे बोला, बाबा को हम पूछेंगे, ब्रह्मा बाबा को पास में जाकर ये दृश्य क्या है? ऊपर भी सूक्ष्म वतन में भी ब्रह्मा बाबा है, नीचे भी ब्रह्मा बाबा है, वो कौन है? तो इसका आंसर बाबा का सामने प्रश्न डाला. ಮಗು, ಶಿವಬಾಬಾ ಇದರ ಮೂಲಕ ಏನನ್ನೂ ಸ್ಪಷ್ಟಪಡಿಸಲಿದ್ದಾರೆ. ನೀನು ಮತ್ತೊಮ್ಮೆ ಯೋಗದಲ್ಲಿ ಅದನ್ನು ನೋಡಿದಾಗ ನೀನೇ ಅವರಲ್ಲಿ ಅವರ ಪರಿಚಯವನ್ನು ಕೇಳು. बाबा ने बोला कि जब गुलजारती को अगली बार जब जाओगे तो उस ब्रह्मा से पूछना कि उनका परिचय. ಗುಲ್ಜಾರ್ ದಾದಿ ಹೇಳುತ್ತಾರೆ, ಆಯಿತು ಬಾಬಾ. ಮತ್ತೆ ದಾದಿ ಟ್ರಾನ್ಸ್ನಲ್ಲಿ ಹೋದಾಗ ಬ್ರಹ್ಮ ಬಾಬರವರನ್ನು ನೋಡಿದಾಗ ಕೇಳುತ್ತಾರೆ, ನಿಮ್ಮ ಪರಿಚಯವನ್ನು ತಿಳಿದುಕೊಳ್ಳುವ ಅದೃಷ್ಟವಿದೆಯೇ ನನಗೆ? ನಾನು
ಬ್ರಹ್ಮ ಬಾಬರವರ ಸಂಪೂರ್ಣ ರೂಪ ಫರಿಸ್ತಾ ಆಗಿದ್ದೇನೆ. ಗುರ್ಜಾದಾದಿ ಕೆಲವು ಕ್ಷಣಗಳ ನಂತರ ಯೋಗಾವಸ್ಥೆಯಿಂದ ಎಚ್ಚರವಾಗುತ್ತಾರೆ. ನಂತರ ತಮ್ಮ ಅನುಭವವನ್ನು ಬ್ರಹ್ಮಬಾಬರವರಿಗೆ ತಿಳಿಸುತ್ತಾರೆ. ಒಳ್ಳೆಯದು. ಬಾಬಾರವರು ಸೂಕ್ಷ್ಮ ವಕ್ರದ ಸ್ಪಷ್ಟ ಪರಿಚಯ ಜ್ಞಾನ ನೀಡುತ್ತಿದ್ದಾರೆ. ಮಕ್ಕಳೇ, ನೀವು ಈಗ ತಂದೆಯನ್ನು ಏನು ವರದಾನ ಬೇಕು ಕೇಳಿ, ತಂದೆಯು ಕೊಡಲು सिद्धरिद्धारे। आपने बोला आप सूक्ष्म अकल में जाकर अपना वरदान पूछ लो, बाबा वरदान देने के लिए तैयार है। ಆಗ ಜಾನಕಿ ದಾದಿಯು ವರದಾನವನ್ನು ಕೇಳುತ್ತಾರೆ. ಬಾಬಾ, ನನ್ನ ಕೊನೆಯ ಉಸಿರು ಇರುವವರೆಗೂ ದೇಶ ವಿದೇಶಗಳಲ್ಲಿ ನಿಮ್ಮನ್ನು ಪ್ರತ್ಯಕ್ಷ ಮಾಡಬೇಕು ಬಾಬಾ. ತಥಾಸ್ತು. ಅದಕ್ಕೆ ಸಾಕ್ಷಿಯಂತೆ ಜಾನಕಿ ದಾದಿಯವರು ಕೊನೆಯವರೆಗೂ ನಿರಂತರ ದೇಶ ವಿದೇಶಗಳ ಸೇವೆಯನ್ನು ಮಾಡುತ್ತಾರೆ. ಪ್ರಕಾಶವಾಣಿ ದಾದಿ, ಬಾಬಾ, ನಾಲ್ಕು ಕಡೆಯಲ್ಲೂ ನಾನು ಸದಾ ನಿಮ್ಮ ನಿಮಿತ್ತ ಸೇವಾದಾರಿಯಾಗಿ ನಿರಂತರ ಸೇವೆಯನ್ನ ಮಾಡಬೇಕಾಗಿದೆ. ಈ ವರದಾನವನ್ನ ಕೊಡು ಎಂದು ಬಾಬನ ಹತ್ತಿರ ಕೇಳ್ತಾರೆ. प्रकाशमणि दादी बाबा के साथ एक वरदान पूछती है, बाबा चारों तरफ मुझे सदा निमित्त सेवादारी बनना है, निरंतर सेवा करना है, ये मुझे वरदान दे दो। तथास्तु बेटा, तथास्तु।